ಇನ್ನು ನೀರಾಯಿತು, ಐಸ್ ಕ್ರೀಮ್ ಆಯಿತು, ಬಾಟಲ್ ನೀರು ಕುಡಿಯುವ ಜನರೇ ಎಚ್ಚರ. ಕುಡಿಯುವ ನೀರಿನ ಬಾಟಲ್ಗಳ ಬಗ್ಗೆ ಶಾಕಿಂಗ್ ವರದಿಯೊಂದು ಬಂದಿದೆ. 255 ಮಾದರಿಯ ಪೈಕಿ ಕೇವಲ 72 ಮಾದರಿಗಳು ಮಾತ್ರ ಸೇಫ್ ಅಂತ. ಮಿಕ್ಕುಳಿದ 183 ಮಾದರಿಗಳು ಸೇಫ್ ಅಲ್ಲ ಅಂತ ವರದಿ ಹೇಳ್ತಾ ಇದೆ. ಈ ಬಗ್ಗೆ ಕಾನೂನು ಕ್ರಮ ಆಗುತ್ತೆ ಅಂತ ಆರೋಗ್ಯ ಸಚಿವರು ಹೇಳ್ತಾರೆ. ನೀರಿನ ಬಾಟಲ್ನ ವರದಿಯ ಬಗ್ಗೆ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಐಸ್ ಕ್ರೀಮ್ ಸೇಫ್ ಇಲ್ಲ, ನೀರು ಸೇಫ್ ಇಲ್ಲ, ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿತೀರಾ ಅದೂ ಸೇಫ್ ಇಲ್ಲ. 255 ಮಾದರಿಗಳು ಈಗಾಗಲೇ 296ರಲ್ಲಿ 255 ಪೂರ್ಣಗೊಂಡಿದೆ. ಅದರಲ್ಲಿ ಕೇವಲ 72 ಮಾತ್ರ ಸುರಕ್ಷಿತ ಅಂತ ಬಂತು. ಬರೀ 255 ಮಾದರಿಗಳಲ್ಲಿ 72 ಮಾತ್ರ ಸುರಕ್ಷಿತ, 95 ಮಾದರಿಗಳು ಅಸುರಕ್ಷಿತ, ಅಂದರೆ ಅನ್ಸೇಫ್. ಈ ಬಾಟಲ್ಡ್ ವಾಟರ್ ಅನ್ಸೇಫ್ ಅಂತ ಬಂದಿದೆ. ಮತ್ತು 88 ಮಾದರಿ ಕಳಪೆ ಗುಣಮಟ್ಟ. ಕಳಪೆ ಅಂತ ಹೇಳಿದ್ರೆ ಸ್ವಲ್ಪ ಈ ಮಿನರಲ್ ಕಂಟೆಂಟಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ, ಅದು ಯಾವ ಥರ ಇರಬೇಕು, ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಆಗಿಲ್ಲ ಅಂತ ಒಂದು. ಆದರೆ ಈ ಅಸುರಕ್ಷಿತ ಅಂತ ಬರುವಂಥದ್ದು ಅದು ಮೈಕ್ರೋಬಯಾಲಜಿ ಮತ್ತು ಈ ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಏನು ಇರಬಾರ್ದು ಅಂತ ಯಾವ ಕೆಮಿಕಲ್ಸ್ ಇರಬಾರ್ದು ಅವೆಲ್ಲ ಇರುವಂಥದ್ದು, ಅಥವಾ ಕೆಲವು ಕಡೆ ಈ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಅದರಲ್ಲಿ ಕಂಡುಬಂದಿರತಕ್ಕಂಥದ್ದು. ಅಂದರೆ ಈ ಬಾಟಲ್ಡ್ ವಾಟರು ಸೇಫ್ ಇಲ್ಲ ಅಂತ ಹೇಳಿ ಬಂದಿರುವಂಥದ್ದು ನಮಗೆ ಕಾಣ್ತಾ ಇದೆ. ಅದರಲ್ಲಿ ನಿಮಗೆ ರಿಪೋರ್ಟನ್ನೇ ಕೊಡ್ತೀನಿ, ಕೆಮಿಕಲ್ ಮತ್ತು ಮೈಕ್ರೋಬಯಾಲಜಿ ಲ್ಯಾಬ್ ರಿಪೋರ್ಟ್ಗಳು. ಅದರಲ್ಲಿ ಪೆಸ್ಟಿಸೈಡ್ಸ್ ಇರ್ತದೆ, ರೆಸಿಡ್ಯೂ ಇರ್ತದೆ, ಬೇರೆ ಬೇರೆ ಕೆಮಿಕಲ್ಸ್ ಇರ್ತದೆ, ಫ್ಲೋರೈಡ್ ಕಂಟೆಂಟ್ ಇರ್ತದೆ, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್, ಈ ಥರ ಎಲ್ಲ ಬೇರೆ ಬೇರೆ ಪದಾರ್ಥಗಳು, ಬೇರೆ ಬೇರೆ ಕೆಮಿಕಲ್ಸ್ ಇರುವಂಥದ್ದು. ಸೊ ಇದನ್ನು ನಿಮಗೆ ನಾವು ಡೀಟೇಲನ್ನು ಕೊಟ್ಟಿದ್ದೀನಿ. ಮತ್ತು ಕೆಲವು ಎರಡು ಆಗಿರ್ಬೋದು. ಅಕ್ರಾಸ್ ವಿತ್ ಡಿಸ್ಟ್ರಿಕ್ಟ್ ವೈಸ್ ಕೊಡ್ತೀನಿ ನಿಮಗೆ, ಈ ಕಾಪಿ ಕೊಡ್ತೀನಿ ನಿಮಗೆ. ಎಲ್ಲ ಅಕ್ರಾಸ್ 37 ಜಿಲ್ಲೆಗಳಲ್ಲಿ ಮಾಡಿದ್ದೀವಿ. 280 ಸ್ಯಾಂಪಲ್ಲು, 257 ಸ್ಯಾಂಪಲ್ಸ್ ಅನಲೈಸ್ಡು, 257 ಈ ರಿಪೋರ್ಟಿಗೆ ಕೊಡ್ತೀನಿ. 89 ಸೇಫು, 89 ಅನ್ಸೇಫು, 79 ಸಬ್ಸ್ಟ್ಯಾಂಡರ್ಡು ಅಂತ ಇದೆ. ಸೊ ಇದನ್ನು ನೀವು ಈ ರಿಪೋರ್ಟನ್ನು, ಅಂದರೆ ಇದು ಭಾಳ ಒಂದು, ಮತ್ತು ಯಾವ್ಯಾವ ಕಂಪನಿಗಳಂತಲೂ ಕೂಡ ಹಾಕಿದ್ದೀವಿ. ಇದೆಲ್ಲ ಲೋಕಲ್ ಕಂಪನೀಸ್, ಹೆಚ್ಚಿನ ಅಂಶ 99% ಎಲ್ಲ ಸ್ಥಳೀಯವಾಗಿ ತಯಾರಾಗ್ತಾ ಇರ್ತಕ್ಕಂಥ ಬಾಟಲ್ಡ್ ವಾಟರ್. ಅಲ್ಲಲ್ಲೇ ಇದು ಆ ಥರದ್ದು ಆಕ್ವಾಫೀನಾ ಅಂತ ನ್ಯಾಷನಲ್ ಬ್ರ್ಯಾಂಡ್ಸ್ ಏನಿದೆ ಆ ಥರದ್ದೇನು ನಮಗೆ ಕಂಡು ಬಂದಿಲ್ಲ. ಎಕ್ಸೆಪ್ಟ್ ಒಂದರಲ್ಲಿ ಅದು ಬೇಲಿ ಅಂತ ಒಂದು ಬರ್ತದೆ, ಅದು 92 ಬೇಲಿ ಅಂತ, ಅದೊಂದು ಸ್ವಲ್ಪ ದೊಡ್ಡ ಬ್ರ್ಯಾಂಡ್ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಲೋಕಲ್ ಬ್ರ್ಯಾಂಡ್ಸೇ. ಒಂದು ಕಡೆ ಫೇಲ್ ಆಗಿದೆ, ಸಬ್ಸ್ಟ್ಯಾಂಡರ್ಡ್ ಅಂತ ಬಂದಿದೆ. ಸೊ ಅನ್ಸೇಫ್ ಇಸ್ ಸಬ್ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಸೊ ಮಿನರಲ್ ಕಂಟೆಂಟಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅಂತ. ದಟ್ ಈಸ್ ಅಟ್ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್ ಅದು ಅಷ್ಟೊಂದು ಹಾನಿಕಾರ ಇರೋದಿಲ್ಲ. ಅದು ಅನ್ಸೇಫ್ ಅಂತ ಇರೋದು ಏನಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ಕೆಮಿಕಲ್ಸು ಮತ್ತು ಬೇರೆ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಬಂದಿರೋದು. ಅದು ಖಂಡಿತವಾಗಿಯೂ ನಾವು ನಿಮಗೆ ರಿಪೋರ್ಟನ್ನು ನೀವು ನೋಡ್ಕೋಬೋದು. ಸೊ ಇದು ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇದು ನಾವೆಲ್ಲ ಸ್ಯಾಂಪಲ್ ಮಾಡಿರುವಂಥದ್ದು. ಈಗ ಇಂಥ ಎಲ್ಲ ಬಾಟಲ್ ವಾಟರಲ್ಲಿ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತಾ ಇದ್ದೀವಿ. ಯಾಕಂದರೆ ಲೀಗಲ್ ಸ್ಯಾಂಪಲ್ಸ್ ಡ್ರಾ ಮಾಡಿದಾಗ ನಮಗೆ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಆಗ್ತದೆ ಈಗ. ಸೊ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡ್ತಾ ಇದ್ದೀವಿ. ಡ್ರಾ ಮಾಡಿ ಈ ಅದರ ಮುಖಾಂತರ ಈ ಎಲ್ಲ ಬಾಟ್ಲಿಂಗ್ ಕಂಪನೀಸ್ ಮೇಲೆ ಆ್ಯಕ್ಷನ್ ತಗೊಳ್ಳೋದು ಕೂಡ ನಾವು ಮಾಡ್ತೀವಿ. ಸೊ ಇದು ಸ್ವಲ್ಪ ಜನರು ತಿಳ್ಕೊಳ್ಬೇಕಾಗ್ತದೆ. ಈ ಎಲ್ಲೆಲ್ಲೋ ಎಲ್ಲ ಥರ ಬಾಟಲ್ಡ್ ವಾಟರ್ ಸಿಗ್ತದೆ, ಆದರೆ ಅದು ಸೇಫ್ಟಿಯಲ್ಲಿ ನೋಡಿದ್ರೆ ಇವತ್ತು ನಮ್ಮ ಗಮನದಲ್ಲಿ ನೋಡಿದಾಗ ಸೇಫ್ಟಿ ಕಾಣಿಸ್ತಾ ಇಲ್ಲ. ಅದರಲ್ಲಿ ಸಾಕಷ್ಟು ಅನ್ಸೇಫ್ ಬರ್ತಾ ಇರೋವಂಥದ್ದು ಕೂಡ ಕಾಣ್ತಾ ಇದೆ. ಸೊ ಅದು ನಮಗೆ ಭಾಳ ಯೋಚನೆ ಮಾಡುವಂಥದ್ದು ಒಂದು ವಿಷಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.